ಆ ನಂತರ ದ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ಈಸ್ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಆ್ಯಂಡ್ ಹಿ ಆರ್ ಶಿ ಕ್ಯಾನ್ ಅಪ್ಲೈ ಓನ್ಲಿ ಫಾರ್ ದ ಡಿಸ್ಟ್ರಿಕ್ಟ್ ವೇರ್ ಶಿ ಈಸ್ ರೀಡಿಂಗ್ ಎಟ್ ದ ಟೈಮ್ ಆಫ್ ಕ್ಲಾಸ್ 5 ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಈಗ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಏನಿದ್ದಾವೆ ಶಾಲೆಗಳಿದ್ದಾವೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ 31 ಶಾಲೆಗಳಿದ್ದಾವೆ ಅಂತ ಹೇಳಿದೆ. ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ನಲ್ಲಿ ಒಂದೊಂದು ಶಾಲೆಗಳು ಇರ್ತವೆ. ಓಕೆ, ಸೊ ಹಾಗಾದರೆ ನೀವು ಯಾವ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಯೋಚನೆ ಬರುತ್ತೆ, ಹೌದಾ? ಅಂದರೆ ನೀವು ಯಾವ ಬೇಕಾದ ನಿಮಗೆ ಮನಸ್ಸಿಗೆ ಬಂದಂತಹ ಶಾಲೆಗೆ ಅಪ್ಲಿಕೇಶನ್ ಹಾಕ್ಬೋದಾ, ಅಥವಾ ಅದಕ್ಕೆ ಏನಾದರೂ ರೂಲ್ಸ್ ಇದ್ದಾವೆ ಅಂತ ನೋಡೋದಾದರೆ ರೂಲ್ಸ್ ಇದ್ದಾವೆ. ಏನು ಅಂತಂದರೆ, ಈಗ ಮಗು ಪ್ರಸ್ತುತವಾಗಿ 5ನೇ ತರಗತಿಯನ್ನು ಯಾವ ಶಾಲೆಯಲ್ಲಿ ಕಲಿತಿರುತ್ತೋ ಆ ಶಾಲೆ ಯಾವ ಜಿಲ್ಲೆಯಲ್ಲಿ ಇರುತ್ತೋ ಅದೇ ಜಿಲ್ಲೆಯಲ್ಲಿ ಇರುವಂತಹ ನವೋದಯ ಶಾಲೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಫಾರ್ ಎಕ್ಸಾಂಪಲ್, ಈಗ ವಿದ್ಯಾರ್ಥಿ 5ನೇ ತರಗತಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದರೆ ನೀವು ಈ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ನವೋದಯ ವಿದ್ಯಾಲಯ ಶಾಲೆಗೇ ಅಪ್ಲಿಕೇಶನ್ ಹಾಕಬೇಕು. ಓಕೆ, ಒಂದು ವೇಳೆ ನೀವು ಈಗ ಸದ್ಯಕ್ಕೆ 5ನೇ ತರಗತಿಯನ್ನು ಬೆಳಗಾವಿಯಲ್ಲಿ ಇರುವಂತಹ ಶಾಲೆಯಲ್ಲಿ ಕಲಿತಾ ಇದ್ದರೆ ನೀವು ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ನವೋದಯ ಶಾಲೆಗೆ ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದರೆ ನನ್ನ ಆನ್ಸರ್ ನೋ. ಬಟ್ ಇದಕ್ಕೂ ಸಹ ಒಂದಿಷ್ಟು ಕಂಡೀಷನ್ ಇದ್ದಾವೆ. ಓಕೆ, ಅಂದರೆ ನೀವು ಆ ಕಂಡೀಷನ್ ಏನು ಅನ್ನೋದನ್ನು ಈ ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಅಂದರೆ ಓಕೆ, ಯೂಶ್ವಲಿ 5ನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಿರುತ್ತೆ ಅದೇ ಜಿಲ್ಲೆಯಲ್ಲಿ ಹಾಕಬೇಕು. ಬಟ್ ನೀವೇನಾದರೂ ಡಿಸ್ಟ್ರಿಕ್ಕನ್ನು ಚೇಂಜ್ ಮಾಡಬೇಕು, ಜಿಲ್ಲೆಯನ್ನು ಚೇಂಜ್ ಮಾಡಬೇಕು ಅಂದರೆ ಕೆಲವೊಂದಿಷ್ಟು ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಈ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಆಮೇಲೆ ಹೇಳ್ತೀನಿ. ಈಗ ಯಾರು ಅಂದರೆ ವಿದ್ಯಾರ್ಥಿಗಳು ಯಾವ ಜಿಲ್ಲೆಯಲ್ಲಿರುವಂತಹ ಶಾಲೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದರೆ ಇಲ್ಲಿ ನೋಡಿ. ಓಕೆ ನೋಡಿ, ಈ ಒಂದು ಪ್ರವೇಶ ಪರೀಕ್ಷೆ ಏನಿರುತ್ತೆ ಇದು ಜಿಲ್ಲಾ ಆಧಾರಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್. ಅಂದರೆ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಏನು ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿರ್ತೀರ ಅವರಿಗೆ ಕಾಂಪಿಟೇಷನ್ ಯಾರು ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ಬೇರೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರ ಅವ್ರು ಮಾತ್ರ. ಓಕೆ, ಅದನ್ನೇ ಅವರು ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಸಾಮಾನ್ಯವಾಗಿ ಅಭ್ಯರ್ಥಿಯು ಶಾಶ್ವತ ನಿವಾಸಿಯಾಗಿರುವ ಜಿಲ್ಲೆಯಲ್ಲಿರುವ ಜೆಎನ್ವಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹನಾಗಿರುತ್ತಾನೆ ಅಂತ ಹೇಳಿದ್ದಾರೆ. ಓಕೆ, ಆಮೇಲೆ ಅದೇ ಸಮಯದಲ್ಲಿ ಆ ಜಿಲ್ಲೆಯಲ್ಲಿ 5ನೇ ತರಗತಿ ಓದುತ್ತಿರಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಆ ವಿದ್ಯಾರ್ಥಿಯ ಶಾಶ್ವತ ನಿವಾಸಿ ಅಂದರೆ ಅವರ ವಿದ್ಯಾರ್ಥಿಯ ಸ್ವಂತ ಜಿಲ್ಲೆ ಏನಾದರೂ ಬೆಳಗಾವಿ ಆಗಿದ್ದರೆ ಅದೇ ಜಿಲ್ಲೆಯಲ್ಲಿ ಆ ವಿದ್ಯಾರ್ಥಿ ಈಗ ಪ್ರಸ್ತುತವಾಗಿ 5ನೇ ತರಗತಿಯನ್ನು ಓದ್ತಿರಬೇಕು. ಓಕೆ, 5ನೇ ತರಗತಿಯನ್ನು ಅದೇ ಜಿಲ್ಲೆಯಲ್ಲಿ ಓದ್ತಿರಬೇಕು. ಓಕೆ, ಇದರಲ್ಲಿ ಬರೆಯೋರು 5ನೇ ತರಗತಿ ಮಾತ್ರ ಓದ್ತಿರಬೇಕು ಅಂತ ಹೇಳಿದ್ದಾರೆ. 3ನೇ ತರಗತಿ ಬೇರೆ ಜಿಲ್ಲೆಯಲ್ಲಿ ಓದಿದ್ರು ನಡೆಯುತ್ತೆ, 4ನೇ ತರಗತಿ ಬೇರೆ ಜಿಲ್ಲೆಯಲ್ಲಿ ಓದಿದ್ರು ನಡೆಯುತ್ತೆ. ಬಟ್ ಅವರಿಗೆ 5ನೇ ತರಗತಿ ಮಾತ್ರ ಯಾವ ಜಿಲ್ಲೆಯಲ್ಲಿ ಓದ್ತಿರಬೇಕು ಅಂದರೆ ಅವರ ಸ್ವಂತ ಜಿಲ್ಲೆಯಲ್ಲಿ ಮಾತ್ರ ಓದ್ತಿರಬೇಕು. ಅಂದರೆ ಬೆಳಗಾವಿ ಸ್ವಂತ ಜಿಲ್ಲೆ ಆದರೆ ಆ ಬೆಳಗಾವಿಯಲ್ಲಿರುವಂತಹ ಶಾಲೆಯಲ್ಲೇ 5ನೇ ತರಗತಿಯನ್ನು ಓದ್ತಿರಬೇಕು. ಓಕೆ, ಆ ನಂತರ ಆದರೆ ಅಭ್ಯರ್ಥಿಯು ಒಂದು ಜಿಲ್ಲೆಯ ಶಾಶ್ವತ ನಿವಾಸಿಯಾಗಿದ್ದು ಬೇರೆ ಅಥವಾ ಪಕ್ಕದ ಜಿಲ್ಲೆಯ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿದ್ದರೂ ಕೆಳಗಿನ ಷರತ್ತುಗಳನ್ನು ಪೂರೈಸಿದರೆ ತಮ್ಮ ಶಾಶ್ವತ ನಿವಾಸ ಜಿಲ್ಲೆಯ ಜೆಎನ್ವಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಬೆಳಗಾವಿಯಲ್ಲಿ ಆ ಒಂದು ವಿದ್ಯಾರ್ಥಿಯ ಸ್ವಂತ ಜಿಲ್ಲೆ ಆಗಿರುತ್ತೆ. ಓಕೆ, ಆಮೇಲೆ ಬೆಳಗಾವಿಯಲ್ಲಿ ಅವರ ಸ್ವಂತ ಜಿಲ್ಲೆ ಆಗಿರುತ್ತೆ. ಬಟ್ ಈಗ ಸದ್ಯಕ್ಕೆ ಆ ಒಂದು ವಿದ್ಯಾರ್ಥಿ 5ನೇ ತರಗತಿಯನ್ನು ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರ್ತಾನೆ ಅಂತ ಅಂದ್ಕೊಳ್ರಿ. ಬಟ್ ಈಗ ಅವರಿಗೆ ಧಾರವಾಡದಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂದರೆ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಶಾಲೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಆ ವಿದ್ಯಾರ್ಥಿಯ ಸ್ವಂತ ಜಿಲ್ಲೆ ಯಾವುದಾಗಿದೆ? ಬೆಳಗಾವಿ ಆಗಿದೆ. ಓಕೆ, ಸೊ ಈ ರೀತಿಯಾಗಿದ್ದಾಗ ನೋ ಡೌಟ್ ಅವನಿಗೆ ಧಾರವಾಡದಲ್ಲಂತೂ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅವನು ಬೆಳಗಾವಿಯಲ್ಲಿ ಹಾಕಬೇಕು ಅಂತಂದರೆ ಕೆಲವೊಂದಿಷ್ಟು ಷರತ್ತುಗಳಿದ್ದಾವೆ. ಆ ಷರತ್ತು ಏನು ಅಂತ ಅಂದರೆ ಇಲ್ಲಿ ನೋಡಿ, ಏನಂತಂದರೆ ಅಭ್ಯರ್ಥಿ ಓದುತ್ತಿರುವ ಶಾಲೆಯು
ಅಭ್ಯರ್ಥಿಯ ನಿಜವಾದ ನಿವಾಸದಿಂದ ಗರಿಷ್ಠ 10 ಕಿಲೋಮೀಟರ್ ರೇಡಿಯಲ್ ಒಳಗಿರಬೇಕು ಅಂತ ಇದ್ದಾರೆ. ಓಕೆ, ಅಂದರೆ ವಿದ್ಯಾರ್ಥಿಯ ಸ್ವಂತ ಜಿಲ್ಲೆ ಈಗ ಬೆಳಗಾವಿ. ಓಕೆ, ಒಂದು ನಿಮಿಷ. ವಿದ್ಯಾರ್ಥಿಯ ಸ್ವಂತ ಜಿಲ್ಲೆ ಈಗ ಬೆಳಗಾವಿ ಅಂತ ಅಂದ್ಕೊಳ್ಳೋಣ. ಓಕೆ, ಬಟ್ ವಿದ್ಯಾರ್ಥಿ ಈಗ 5ನೇ ತರಗತಿಯನ್ನು ಓದುತ್ತಿರುವಂತಹ ಜಿಲ್ಲೆ ಧಾರವಾಡ ಅಂತ ಅಂದ್ಕೊಳ್ಳೋಣ. ಹೀಗಿದ್ದಾಗ ಅವನಿಗೆ ಧಾರವಾಡ ಜಿಲ್ಲೆಯಲ್ಲಿರುವಂತಹ ನವೋದಯ ವಿದ್ಯಾಶಾಲೆಗೆ ಅಡ್ಮಿಷನ್ ಅಥವಾ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ. ಅವನು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ನವೋದಯ ವಿದ್ಯಾಲಯ ಶಾಲೆಗೇ ಅಪ್ಲಿಕೇಶನ್ ಹಾಕಬೇಕು. ಬಟ್ ಒಂದು ಕಂಡೀಷನ್ ಏನು, ಯಾವಾಗ ಅವನು ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ, ಆ ವಿದ್ಯಾರ್ಥಿ 5ನೇ ತರಗತಿ ಏನು ಶಾಲೆ ಓದ್ತಿರ್ತಾನೆ ನೋಡಿ, ಅವನು 10 ಕಿಲೋಮೀಟರ್ ರೇಡಿಯಲ್ ದೂರದಲ್ಲಿನೇ ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಇದು ಬೆಳಗಾವಿ ಜಿಲ್ಲೆಯ ಗಡಿ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಇದು ಬೆಳಗಾವಿ ಜಿಲ್ಲೆಯ ಗಡಿ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ 10 ಕಿಲೋಮೀಟರ್ ದೂರದ ಒಳಗಡೆನೇ ಆ ಒಂದು ಶಾಲೆ ಇರಬೇಕು. 10 ಕಿಲೋಮೀಟರ್ ದೂರದ ಒಳಗಡೆನೇ ಶಾಲೆ ಇರಬೇಕು. ಆ ಶಾಲೆ ಧಾರವಾಡ ಜಿಲ್ಲೆಯಲ್ಲಿ ಇದ್ದರೂ ಸಹ ನಡೆಯುತ್ತೆ. ಓಕೆ, ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ ಶಾಲೆ 10 ಕಿಲೋಮೀಟರ್ ಒಂದು ರೇಡಿಯಲ್ ದೂರದಲ್ಲಿನೇ ಇರಬೇಕು. ಓಕೆ, ಇದು ಬೆಳಗಾವಿ ಏನು ಗಡಿಯಾಗಿದ್ದರೆ ಆ ಗಡಿಯಿಂದ 10 ಕಿಲೋಮೀಟ್ರ್ ಒಳಗಡೆನೇ ಆ ಒಂದು ಶಾಲೆ ಇರಬೇಕು. ಆ ಶಾಲೆ ಧಾರವಾಡ ಜಿಲ್ಲೆಯಲ್ಲಿ ಇದ್ದರೂ ಸಹ ನಡೆಯುತ್ತೆ. ಆವಾಗ ಆ ವಿದ್ಯಾರ್ಥಿ ಧಾರವಾಡದಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ, ಅವನು ಬೆಳಗಾವಿಯಲ್ಲಿನೇ ಅಪ್ಲಿಕೇಶನ್ ಹಾಕಬೇಕು. ಕಂಡೀಷನ್ ಏನು ಅಂತಂದರೆ, ಆ ಒಂದು ಗಡಿಯಿಂದ 10 ಕಿಲೋಮೀಟ್ರ್ ಒಳಗೆ, ಅಂದರೆ ಬೆಳಗಾವಿ ಗಡಿಯಿಂದ 10 ಕಿಲೋಮೀಟ್ರ್ ಒಳಗೆ ಆ ಒಂದು ಶಾಲೆ ಇರಬೇಕು. 5ನೇ ತರಗತಿ ಓದುತ್ತಿರುವಂಥ ಶಾಲೆ ಇರಬೇಕು. ಇದು ಕಂಡೀಷನ್. ಇದನ್ನು ಇನ್ನು ಯಾವಾಗ ಅವರು ಪರಿಶೀಲನೆ ಮಾಡ್ತಾರೆ ಅಂತಂದರೆ, ಎಲ್ಲ ಎಕ್ಸಾಮ್ ಪಾಸಾಗಿ ಸೆಲೆಕ್ಟ್ ಆದಮೇಲೆ ನವೋದಯ ವಿದ್ಯಾಲಯ ಶಾಲೆಯವರು ಪರಿಶೀಲನೆ ಮಾಡ್ತಾರೆ. ಏನು ಅಂತಂದರೆ, ಈ ಒಂದು 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಆ ಒಂದು ಶಾಲೆ ಇದೇನೋ ಇಲ್ಲೋ ಅಂತ ಅವರು ಕನ್ಫರ್ಮ್ ಮಾಡ್ಕೊಳ್ತಾರೆ. 10 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಮಾತ್ರ ಅಡ್ಮಿಷನ್ ಆಗತ್ತೆ, ಅಥವಾ 20 ಕಿಲೋಮೀಟ್ರ್ ಈ ರೀತಿಯಾಗಿ ಬಂದರೆ ಅಡ್ಮಿಷನ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಮತ್ತೆ ಏನು ಹೇಳಿದ್ದಾರೆ ಅಂತಂದರೆ, ನಿವಾಸ ಸ್ಥಳ ಮತ್ತು 5ನೇ ತರಗತಿ ಶಾಲೆಯ ನಡುವಿನ 10 ಕಿಲೋಮೀಟರ್ ರೇಡಿಯಲ್ ದೂರವನ್ನು ನವೋದಯ ವಿದ್ಯಾಲಯ ಸಮಿತಿಯ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಧಿಕೃತವಾಗಿ ದೃಢೀಕರಿಸುತ್ತಾರೆ. ಓಕೆ, ಡನ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಅಭ್ಯರ್ಥಿಯು 2026-27ನೇ ಶೈಕ್ಷಣಿಕ ವರ್ಷದಲ್ಲಿ ತನ್ನ ಶಾಶ್ವತ ನಿವಾಸ ಜಿಲ್ಲೆಯಲ್ಲಿರುವ ಸರ್ಕಾರಿ ಅಥವಾ ಸರ್ಕಾರದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಅಥವಾ ಮೇಲಿನ 4.1a ನಿಯಮದಂತೆ 10 ಕಿಲೋಮೀಟರ್ ವ್ಯಾಪ್ತಿಯ ಪಕ್ಕದ ಜಿಲ್ಲೆಯ ಶಾಲೆಯಲ್ಲಿ 5ನೇ ತರಗತಿ ಓದುತ್ತಿರಬೇಕು. ಅಂದರೆ ಶಾಲೆಗಳು ಏನಿರುತ್ತೆ ನೋಡ್ರಿ, ಅವೆಲ್ಲ ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕು. ಓಕೆ, ವಿದ್ಯಾರ್ಥಿ ಓದುತ್ತಿರುವಂಥ ಶಾಲೆಗಳು ಸರ್ಕಾರದಿಂದ ಮಾನ್ಯತೆ ಪಡೆದಿರಬೇಕು. ಓಕೆ, ಆವಾಗ ಮಾತ್ರ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಓಕೆ, ಆದರೆ ಅರ್ಜಿಯನ್ನು ಯಾವಾಗಲೂ ಶಾಶ್ವತ ನಿವಾಸ ಜಿಲ್ಲೆಯ JNVಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ನೆನಪಿಡಬೇಕು. ಓಕೆ, ಆನಂತರ ಏನು ಹೇಳಿದ್ದಾರೆ ಇಲ್ಲಿ, ಅಭ್ಯರ್ಥಿಯು ಸರಿಯಾದ ಜಿಲ್ಲೆಗೆ ಅರ್ಜಿ ಸಲ್ಲಿಸದಿದ್ದರೆ ತಾತ್ಕಾಲಿಕವಾಗಿ ಆಯ್ಕೆಯಾದ ನಂತರವೂ ಅವರ ಅರ್ಜಿಯನ್ನು ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ತಿರಸ್ಕರಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಸರಿಯಾದ ಜಿಲ್ಲೆಗೆ ನೀವು ಸಲ್ಲಿಸಬೇಕು, ಇಲ್ಲಾಂತಂದರೆ ಪಾಸ್ ಆದರೂ ಸಹ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಶೈಕ್ಷಣಿಕ ವರ್ಷದ ಮೊದಲು 2026-27ನೇ ಶೈಕ್ಷಣಿಕ ವರ್ಷದ ಮೊದಲು 5ನೇ ತರಗತಿ ಉತ್ತೀರ್ಣರಾದವರು ಅಥವಾ 5ನೇ ತರಗತಿಯನ್ನು ಮರು ಓದುತ್ತಿರುವವರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಅಂದರೆ ಈಗಾಗಲೇ ನಿಮ್ಮದು 5ನೇ ತರಗತಿ ಕಂಪ್ಲೀಟ್ ಆಗಿದ್ದರೆ ಅವರು ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಲ್ಲ. ಈಗ ಸದ್ಯಕ್ಕೆ ಅವರು ಏನು ಎಕ್ಸಾಮ್ನನ್ನು ಓದ್ತಿರಬೇಕು, 5ನೇ ತರಗತಿಯಲ್ಲಿ ಓದ್ತಿರಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಮರು ಪರೀಕ್ಷೆ ಬರೆಯುವ ಅಭ್ಯರ್ಥಿಯನ್ನು ಗುರುತಿಸಲು ಹಿಂದಿನ ವರ್ಷಗಳ ಅರ್ಜಿ ಮಾಹಿತಿಯನ್ನು ಪರಿಶೀಲಿಸುವ ಅಧಿಕಾರನೂ ಹೊಂದಿದೆ ಅಂತ ಹೇಳಿದ್ದಾರೆ. ಅಂದರೆ ರಿಪೀಟರ್ಸ್, ಹಿಂದೆ ಒಂದು ಸಲ ಬರೆದವರು ಮತ್ತೆ ಈ ಒಂದು ಎಕ್ಸಾಮನ್ನು ಬರಲಿಕ್ಕೆ ಅರ್ಹರಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಇದಿಷ್ಟು ಈ ಒಂದು ನವೋದಯ ವಿದ್ಯಾಲಯ ಶಾಲೆಗಳ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನೂ ಬಹಳಷ್ಟು ಮಾಹಿತಿ ಹೇಳೋದು ಉಳಿದಿದೆ. ಓಕೆ, ನಾನು ತುಂಬ ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇರಬಾರ್ದು ಅಂತ. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ನವೋದಯ ವಿದ್ಯಾಲಯಕ್ಕೆ ಸಂಬಂಧಿಸಿದಂತಹ ಒಂದು ತರಗತಿಗಳನ್ನ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ. ಇನ್ನೂ ಮುಂದೆ ಈ ತರಗತಿಗಳನ್ನ ಅಪ್ಲೋಡ್ ಮಾಡ್ತೇವೆ. ಅವುಗಳನ್ನ ನೀವು ನಮ್ಮ ಪ್ಲೇಲಿಸ್ಟ್ನಲ್ಲಿ ನೋಡ್ಬೋದು. ಆಮೇಲೆ ಇದೇ ರೀತಿಯಾದಂಥ ಸಂಪೂರ್ಣ ಮಾಹಿತಿ ಇರುವಂತಹ
ಏನು ಅಂದರೆ ನವೋದಯ ವಿದ್ಯಾಲಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು ವಿಡಿಯೋವನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಸಹ ನೀವು ನೋಡ್ಬೋದು ಈ ಒಂದು ವಿಡಿಯೋವನ್ನು. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ. ಆಮೇಲೆ ನಮ್ಮ ಏನು ಏನು ಈ ಒಂದು ಯೂಟ್ಯೂಬ್ ಚಾನಲ್ನ ಒಂದು ವಾಟ್ಸಪ್ ಚಾನಲ್ ಇದೆ. ಓಕೆ, ಸೊ ಇದೇ ರೀತಿಯಾದಂತಹ ಮಾಹಿತಿ ನಿಮಗೆ ಆದಷ್ಟು ಬೇಗ ತಿಳಿಬೇಕು ಅಂತಂದರೆ ಈ QR ಕೋಡ್ ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ವಾಟ್ಸಪ್ ಚಾನಲನ್ನು ನೀವು ಸೇರ್ಕೊಳ್ಬೋದು. ಒಂದು ವೇಳೆ ಈ ಒಂದು QR ಕೋಡನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಮೊಬೈಲ್ ನಂಬರ್ ಏನಿದೆ ಇದಕ್ಕೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವೇ ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೀವಿ. ಹಾಗೆ ಓಕೆ, ಈ ಒಂದು ಈಗಾಗಲೇ ಯಾರು ತಯಾರಿ ನಡೆಸ್ತಿದ್ದೀರಾ ಅವರಿಗೆ ನವೋದಯ ಪರೀಕ್ಷೆಯ ಕ್ಲಾಸ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ, ಅವ್ರಿಗೂ ಸಹ ಶೇರ್ ಮಾಡಿ. ಆಮೇಲೆ ನಮ್ಮನ್ನು ನೀವು ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಮಾಡ್ಬೋದು. ಜಸ್ಟ್ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ದ ಬೋಲ್ಡ್ ಲರ್ನರ್ಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಸಿಗುತ್ತೆ, ಅಲ್ಲೂ ಸಹ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.